ಆಕಾಶಕ್ಕೆ ಯಶಸ್ವಿಯಾಗಿ ಜಿಗಿದ ವ್ಯೋಮಕೇಶ, ಬಾಹ್ಯಾಕಾಶಕ್ಕೆ ಭಾರತದ ಹೆಮ್ಮೆಯ ಶುಭಾಂಶು ಶುಕ್ಲಾ. ಜೈ ಹಿಂದ್ ಜೈ ಭಾರತ್. ಭಾರತೀಯ ಗಗನಯಾರಿ ಶುಭಾಂಶು ಸಂದೇಶ. ರಾಜ್ಯದಲ್ಲಿ ಮುಂಗಾರು ಅಬ್ಬರ, ಮತ್ತೆ ಗುಡ್ಡ ಕುಸಿಯುವ ಆತಂಕ. ಉತ್ತರ ಕರ್ನಾಟಕದ ಜನತೆ ಮಳೆಯಿಂದ ತತ್ತರಿಸಿ ಹೋಗಿದ್ದಾರೆ. ಸಾಕಷ್ಟು ಅವಾಂತರವನ್ನ ಉಂಟು ಮಾಡಿದೆ. ಇನ್ನು 2 ಪ್ರತ್ಯೇಕ ಅಪಘಾತ, ಪ್ರಯಾಣಿಕರು ಬಚಾವಾಗಿದೆ. ರೋಚಕ. ಈ ಕುರಿತ ಅಪ್ಡೇಟ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಮತ್ತೊಂದು ದೊಡ್ಡ ಹೆಜ್ಜೆಯ ನೀಡಲು ಮುನ್ನುಡಿ ಸಿಕ್ಕಾಗಿದೆ. ಭಾರತದ ಶುಭಾಂಶು ಶುಕ್ಲಾ ಸೇರಿ 4 ಗಗನಯಾನಿಗಳು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ನಭಕ್ಕೆ ಹಾರಿದ್ದಾರೆ. ಇವತ್ತು ಮಧ್ಯಾಹ್ನ 12:01 ಸರಿಯಾಗಿ ಆಕ್ಸಿಯಂ 4 ನೌಕೆ ನಭಕ್ಕೆ ಯಶಸ್ವಿಯಾಗಿ ಚಿಮ್ಮಿದೆ. ಈ ಮೂಲಕ ಭಾರತ ಐತಿಹಾಸಿಕ ಸಾಧನೆಗೆ ಮುಂದಾಗಿದೆ. ನೌಕೆಯಲ್ಲಿ ಅಮೆರಿಕ, ಭಾರತ, ಪೋಲೆಂಡ್, ಹಂಗೇರಿ ದೇಶದ 4 ಗಗನಯಾತ್ರಿಗಳು ಇದ್ದರು. ಭಾರತದ ಶುಭಾಂಶು ಶುಕ್ಲಾ ಅಮೆರಿಕದ ಪೆಗ್ಗಿ ವಿಟ್ಲನ್, ಪೋಲೆಂಡ್ನ ನವೋಕ್ ಉಜನಾಸ್ಕಿ, ಹಂಗೇರಿಯ ಟಿಬರ್ ಕಾಪು ಬಾಹ್ಯಾಕಾಶ ಕೇಂದ್ರಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಈ 14 ದಿನಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ 60 ವೈಜ್ಞಾನಿಕ ಪ್ರಯೋಗ ನಡೆಸಲಿದ್ದಾರೆ. ಪ್ರಮುಖವಾಗಿ ಬಾಹ್ಯಾಕಾಶದ ಗುರುತ್ವಾಕರ್ಷಣೆ, ಲೈಫ್, ಬಯಾಲಜಿಕಲ್, ಭೂಮಿ ವೀಕ್ಷಣೆ, ಮಟೀರಿಯಲ್ ಸೈನ್ಸ್ ಬಗ್ಗೆ ಅಧ್ಯಯನ ಹಾಗೂ ಸಂಶೋಧನೆ ಕೈಗೊಳ್ಳಲಿದ್ದಾರೆ. For 3 nations, a new chapter in space takes flight. Godspeed AX4. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಮತ್ತೊಂದು ದೊಡ್ಡ ಹೆಜ್ಜೆ ನೀಡಲು ಮುನ್ನುಡಿ ಸಿಕ್ಕಾಗಿದೆ. ಭಾರತದ ಶುಭಾಂಶು ಶುಕ್ಲಾ ಸೇರಿದಂತೆ 4 ಗಗನಯಾನಿಗಳು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ನಭಕ್ಕೆ ಹಾರಿದ್ದಾರೆ. ಇಂದು ಮಧ್ಯಾಹ್ನ 12:01 ಸರಿಯಾಗಿ ಫಾಲ್ಕನ್ 9 ನೌಕೆ ನಭಕ್ಕೆ ಯಶಸ್ವಿಯಾಗಿ ಚಿಮ್ಮಿದೆ. ನೌಕೆಯಲ್ಲಿ ಅಮೆರಿಕ, ಭಾರತ, ಪೋಲೆಂಡ್, ಹಂಗೇರಿ ದೇಶದ 4 ಗಗನಯಾತ್ರಿಗಳು ಇದ್ದಾರೆ. ಇನ್ನು ಅಂತರಿಕ್ಷದಿಂದಲೇ ಗಗನಯಾನಿ ಶುಭಾಂಶು ಶುಕ್ಲಾ ಜೈ ಹಿಂದ್ ಜೈ ಭಾರತ್ ಎಂದು ಸಂದೇಶ ನೀಡಿದ್ದಾರೆ. ಇದು ಭಾರತೀಯರು ಹೆಮ್ಮೆ ಪಡುವ ಗಗನಯಾನ ಆಗಿದೆ. ಮಗನ ಸಾಧನೆ ಕಂಡು ಶುಭಾಂಶು ಪೋಷಕರು ಭಾವುಕರಾಗಿದ್ದಾರೆ. ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಶೃಂಗೇರಿ ನೆಮ್ಮಾರ್ ಬಳಿ ಮತ್ತೆ ಗುಡ್ಡ ಕುಸಿದಿದೆ. ಈಗಾಗಲೇ ಶೃಂಗೇರಿ ಕಾರ್ಕಳ ರೋಡ್ ಬಂದ್ ಮಾಡಲಾಗಿದೆ. ಗುಡ್ಡ ಕುಸಿಯುವ ಸ್ಥಳದಲ್ಲೇ ಜೆಸಿಬಿ, ಎನ್ಎಚ್ ಅಧಿಕಾರಿಗಳು, ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ. 6 ತಿಂಗಳ ನಿರಂತರ ಮಳೆಯಿಂದ ಭೂಮಿಯ ತೇವಾಂಶ ಹೆಚ್ಚಾಗಿ ಮತ್ತೆ ಗುಡ್ಡ ಕುಸಿಯುತ್ತಿದೆ. ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟಿಯಲ್ಲಿ ಭಾರೀ ಮಂಜು ಕವಿದಿದ್ದರಿಂದ ವಾಹನ ಸವಾರರು ಪರದಾಡುವಂತಾಗಿತ್ತು. ಚಿಕ್ಕಮಗಳೂರಿನಿಂದ ಮಂಗಳೂರಿಗೆ ತೆರಳುತ್ತಿದ್ದ ಸರ್ಕಾರಿ ಬಸ್ ಮಾಳಿಗೆ ಸೋರುತ್ತಿದೆ. ಬಸ್ನೊಳಗೆ ಜನರು ಕೂರಲಾಗದಂತೆ ಸೋರುತ್ತಿದೆ. ಜಿಲ್ಲೆಯ 5 ತಾಲೂಕುಗಳ ಅಂಗನವಾಡಿಗಳಿಗೆ ರಜೆ ಘೋಷಿಸಲಾಗಿದೆ. ಯನ್ನಾರ್ಪುರ, ಕೊಪ್ಪ, ಶೃಂಗೇರಿ, ಕಳಸ ಹಾಗೂ ಮೂಡಿಗೆರೆ ತಾಲೂಕಿನ ಅಂಗನವಾಡಿಗಳಿಗೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ರಜೆ ಘೋಷಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಮತ್ತೆ ಬಿರುಸು ಪಡೆದಿದೆ. ಗಾಳಿ ಮಳೆಯ ಆರ್ಭಟಕ್ಕೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗುತ್ತಿವೆ. ಭಾರೀ ಮಳೆಗೆ ಪುರಸಭೆ ಕಚೇರಿಯ ಮೇಲ್ಛಾವಣಿ ಕುಸಿದಿದೆ. ಭಾರೀ ಮಳೆಗೆ ವಿರಾಜಪೇಟೆ ಪುರಸಭೆ ಕಚೇರಿಯ ಮೇಲ್ಛಾವಣಿ ಕುಸಿದಿದೆ. ಪುರಸಭೆ ಕಚೇರಿ ಕಟ್ಟಡ ಹಳೆಯದಾಗಿದ್ದು ಕಚೇರಿಯ ಮೇಲ್ಛಾವಣಿ ನಿರ್ವಹಣೆ ಇಲ್ಲದೆ ಮಳೆ ಗಾಳಿಗೆ ನೀರಿನಿಂದ ಒದ್ದೆಯಾಗಿ ಮುರಿದು ಬಿದ್ದಿದೆ. ಸದ್ಯ ಕಟ್ಟಡದ ಮೇಲೆ ಪ್ಲಾಸ್ಟಿಕ್ ಹೊದಿಕೆ ಹೊದಿಸಲಾಗಿದ್ದು ಕಚೇರಿ ಕಾರ್ಯನಿರ್ವಹಣೆಗೆ ಸಿಬ್ಬಂದಿ ಮುಂದಾಗಿದ್ದಾರೆ. ಕೊಡಗು ಜಿಲ್ಲೆಯಾದ್ಯಂತ ವರುಣನ ಅಬ್ಬರ ಜೋರಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ 5 ತಾಲೂಕುಗಳ ಎಲ್ಲಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಬೆಡಸಗಾಂವನಲ್ಲಿ ಭಾರೀ ಅನಾಹುತ ತಪ್ಪಿದೆ. 10ಕ್ಕೂ ಹೆಚ್ಚು ಕಾರ್ಮಿಕರನ್ನು ಸಾಗಿಸುತ್ತಿದ್ದ ವಾಹನದ ಮೇಲೆ ವಿದ್ಯುತ್ ಕಂಬ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ನೆಲ್ಯಾಡಿ ಸಮೀಪದ ಮಣ್ಣುಗುಂಡಿಯಲ್ಲಿ ಗುಡ್ಡ ಕುಸಿದು ಸಂಚಾರ ಅಸ್ತವ್ಯಸ್ತವಾಗಿದೆ. ಬೆಳಗಾವಿಯಲ್ಲಿ ಮುಂಗಾರು ಮಳೆ ಜೋರಾಗಿದೆ. ಭಾರೀ ಮಳೆಗೆ ಬೆಳಗಾವಿ ನಗರದ ಪೋಸ್ಟ್ ಆಫೀಸ್ ಬಳಿ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಬೃಹತ್ ಮರ ಧರೆಗುರುಳಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಮರ ಧರೆಗೆ ಉರುಳಿದ್ದರಿಂದ ಕೆಲಕಾಲ ಟ್ರಾಫಿಕ್ ಸಮಸ್ಯೆ ಉಂಟಾಗಿತ್ತು. ಖಾನಾಪುರ ತಾಲೂಕಿನ ಹೆಮ್ಮಡಗ ಬಳಿ ಹರಿಯುವ ಹಾಲಾತ್ರಿ ಹಳ್ಳ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಹಳ್ಳದ ನೀರು ಸೇತುವೆ ಮೇಲೆ ಹರಿತಾ ಇರೋದ್ರಿಂದ ಖಾನಾಪುರ, ಹಮ್ಮೆಡಗ, ಅನಮೋಡ, ಗೋವಾ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಬಂದ್ ಮಾಡಲಾಗಿದೆ. ಸೇತುವೆ ಜಲಾವೃತ ಹಿನ್ನೆಲೆ ಸಂಪರ್ಕ ಕಡಿದುಕೊಂಡ 10 ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಪರ್ಯಾಯ ಮಾರ್ಗ ಕೂಡ ಇಲ್ಲದೆ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ. ಮಲಪ್ರಭಾ ನದಿಯಲ್ಲಿ ಒಳಹರಿವು ಹೆಚ್ಚಾಗಿರುವುದರಿಂದ ನದಿ ತಟದಲ್ಲಿದ್ದ ಮಾರುತಿ ದೇವಸ್ಥಾನ, ಶಿವನ ಮಂದಿರ ಸಂಪೂರ್ಣ ಜಲಾವೃತವಾಗಿದೆ. ಮಳೆ ಅಬ್ಬರಕ್ಕೆ ಜೀವ ಕಳೆ ಪಡೆದಿರುವ ಚಿಕಲೆ ಫಾಲ್ಸ್ ಬಳಿ ನೃತ್ಯ ಮಾಡುತ್ತಾ ಯುವಕರು ಹುಚ್ಚಾಟ ಮೆರೆದಿದ್ದಾರೆ. ಸದ್ಯ ನಿಮಗೆ ನಾನು ಹಿರಣ್ಯಕೇಶಿ ನದಿಯ ದೃಶ್ಯಗಳನ್ನು ತೋರಿಸ್ತಾ ಇದ್ದೇನೆ. ಹಿರಣ್ಯಕೇಶಿ ನದಿ ತನ್ನ ಪಾತ್ರವನ್ನು ಬಿಟ್ಟು ಹೊರಗೆ ಬಂದಿರುವಂಥದ್ದು. ಅದರ ಜೊತೆಗೆ ದೂದಗಂಗಾ, ವೇದಗಂಗಾ, ಕೃಷ್ಣಾ ನದಿಯ ಉಪನದಿಗಳೇನಿದ್ದಾವೆ ಸಾಕಷ್ಟು ಪ್ರಮಾಣದ ನೀರು ಬಂದ ಕಾರಣ ಕೃಷ್ಣಾ ನದಿ ನೀರಿನ ಒಳಹರಿವಿನಲ್ಲಿ ಸಾಕಷ್ಟು ಏರಿಕೆ ಆಗಿರುವಂಥದ್ದು. ಪ್ರಮುಖವಾಗಿ ಗಮನಿಸಬೇಕಂದ್ರೆ ಕೃಷ್ಣಾ ನದಿಗೆ ಒಂದೇ ದಿನದಲ್ಲಿ 22,000 ಕ್ಯೂಸೆಕ್ಗಳಷ್ಟು ನೀರು
ಹೆಚ್ಚಾಗಿರುವಂಥದ್ದು. ಒಂದೇ ದಿನ ನಿರಂತರ ಮಳೆ ಸುರಿದ ಪರಿಣಾಮ 92,000 ಕ್ಯೂಸೆಕ್ಗಳಷ್ಟು ನೀರು ಸದ್ಯ ಕೃಷ್ಣಾ ನದಿಗೆ ಹರಿದು ಬರ್ತಿರುವಂಥದ್ದು. ಪ್ರಮುಖವಾಗಿ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ 22 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂಥ 11 ಕೆಳ ಹಂತದ ಸೇತುವೆಗಳು ಜಲಾವೃತವಾಗಿರುವಂಥದ್ದು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮತ್ತೆ ಮಳೆ ಆರ್ಭಟ ಜೋರಾಗಿದೆ. ಕೆಆರ್ಎಸ್ ಡ್ಯಾಂನ ಒಳಹರಿವಿನಲ್ಲಿ ಭಾರೀ ಏರಿಕೆ ಕಂಡಿದೆ. ಕಾವೇರಿ ನದಿಗೆ 29,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಸದ್ಯ ಕೆಆರ್ಎಸ್ಗೆ 20,315 ಕ್ಯೂಸೆಕ್ ಒಳಹರಿವು ಬರ್ತಾ ಇದೆ. ಇಂದು ಸಂಜೆ ಅಥವಾ ನಾಳೆ ಬೆಳಗ್ಗೆ 50,000 ಕ್ಯೂಸೆಕ್ಗೆ ನೀರು ಏರಿಕೆ ಸಾಧ್ಯತೆ ಇದೆ. ಶ್ರೀರಂಗಪಟ್ಟಣ ವ್ಯಾಪ್ತಿಯ ಕಾವೇರಿ ನದಿ ಪಾತ್ರದ ಪ್ರವಾಸಿ ತಾಣಗಳಿಗೆ ಜಿಲ್ಲಾಡಳಿತ ನಿರ್ಬಂಧ ಹೇರಿದೆ. ಇನ್ನು ಹಾಸನ ಭಾಗದ ಸಕಲೇಶಪುರ, ಆಲೂರು, ಅರಕಲಗೂಡು, ಬೇಲೂರು ಭಾಗಗಳಲ್ಲಿ ಮಳೆಯಾಗುತ್ತಿರುವುದರಿಂದ ಹೇಮಾವತಿ ನದಿ ನೀರಿನಲ್ಲಿ ಒಳಹರಿವು ಹೆಚ್ಚುತ್ತಿದೆ. ಗೊರೂರಿನಲ್ಲಿರುವ ಹೇಮಾವತಿ ಜಲಾಶಯದಿಂದ 6 ಕ್ರಸ್ಟ್ ಗೇಟ್ಗಳ ಮೂಲಕ ನೀರು ಬಿಡುಗಡೆ ಮಾಡಲಾಗಿದೆ. ಹೇಮಾವತಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಿರುವುದರಿಂದ ಹೊಳೆಮಲ್ಲೇಶ್ವರ ದೇವಾಲಯದ ಮೆಟ್ಟಿಲುಗಳು ಜಲಾವೃತವಾಗಿವೆ. ಆಲೂರು ತಾಲೂಕಿನ ಬಡಗಿ ಕೊಪ್ಪಲು ಗ್ರಾಮದಲ್ಲಿ ವಾಸದ ಮನೆಯ ಗೋಡೆ ಕುಸಿದಿದೆ. ಅದೃಷ್ಟವಶಾತ್ ಮನೆಯಲ್ಲಿ ಇದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಾವೀಗ ದೃಶ್ಯದಲ್ಲಿ ಗಮನಿಸಬಹುದು, ಇದು ಸಕಲೇಶ್ಪುರ ತಾಲೂಕಿನ ದೋನಹಳ್ಳಿ ಅಂತಕ್ಕಂಥ ಗ್ರಾಮ. ಈ ಗ್ರಾಮದ ಪಕ್ಕದಲ್ಲಿ ಮಜಗನಹಳ್ಳಿ ಅಂತ ಗ್ರಾಮ ಇದೆ. ಮಜಗನಹಳ್ಳಿ ಗ್ರಾಮದ ಮೂಲಕ ಹಾನುಬಾಳು ಸೇರಿದಂತೆ ಪಟ್ಟಣ ಪ್ರದೇಶಕ್ಕೆ ತೆರಳತಕ್ಕಂತಹ ಒಂದು ಪ್ರಮುಖವಾದಂತಹ ರಸ್ತೆ ಇದೆ. ಆದರೆ ಮಜಗನಹಳ್ಳಿ ಗ್ರಾಮದವರು ದೋನಹಳ್ಳಿಗೆ ಬರಲಿಕ್ಕೆ, ದೋನಹಳ್ಳಿ ಗ್ರಾಮದವರು ಮಜಗನಹಳ್ಳಿಗೆ ಬರಲಿಕ್ಕೆ ಯಾವುದೇ ಸೇತುವೆ ಇಲ್ಲ. ಯಾಕೆಂದರೆ ಇದ್ದಂತಹ ಸೇತುವೆ ಸಹ ಮಳೆಗಾಲದಲ್ಲಿ ಕೊಚ್ಚಿ ಹೋಗಿದೆ. ಆದರೂ ಸಹ ಇಲ್ಲಿ ನಿರ್ಮಾಣವನ್ನು ಮಾಡಲಿಕ್ಕೆ ಸ್ಥಳೀಯ ಜನಪ್ರತಿನಿಧಿಗಳಲ್ಲಿ, ತಾಲೂಕು ಆಡಳಿತದಲ್ಲಿ ಮುಂದಾಗಿಲ್ಲ. ಯಾಕೆಂದರೆ ಇವರಿಗೆ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ. ಆ ರಸ್ತೆ ವ್ಯವಸ್ಥೆ ಸರಿ ಇದ್ದಿದ್ರೆ ಅವರು ರಸ್ತೆ ಮೂಲಕ ತೆರಳ್ತಾ ಇದ್ರು. ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಡಿವೈಡರ್ಗೆ ಡಿಕ್ಕಿಯಾಗಿ 8 ಜನರಿಗೆ ಗಾಯಗಳಾಗಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೆಜಿಎಫ್ ಪಟ್ಟಣದ ಬೆಮೆಲ್ ಆಫೀಸರ್ಸ್ ಕ್ವಾರ್ಟರ್ಸ್ ಬಳಿ ಈ ಘಟನೆ ನಡೆದಿದೆ. ಬಸ್ ಡಿವೈಡರ್ಗೆ ಡಿಕ್ಕಿಯಾಗಿ ಪಲ್ಟಿ ಹೊಡೆದಿದೆ. ಬಸ್ನಲ್ಲಿದ್ದ 20 ಜನರ ಪೈಕಿ 8 ಜನರಿಗೆ ಗಾಯಗಳು ಆಗಿದ್ದು ಕೆಜಿಎಫ್ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬಸ್ ಚಾಲಕ ನಿದ್ದೆ ಮಂಪರಿನಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಬೆಮೆಲ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ಬೆಂಗಳೂರಿನಿಂದ ಗೋವಾಗೆ ತೆರಳುತ್ತಿದ್ದ ಖಾಸಗಿ ಬಸ್ ಲಾರಿಗೆ ಡಿಕ್ಕಿಯಾದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರೇಬೈಲ್ ಘಟ್ಟದಲ್ಲಿ ನಡೆದಿದೆ. ಈ ವೇಳೆ ಬಸ್ ಪ್ರಪಾತಕ್ಕೆ ಬೀಳದೆ ಅರ್ಧದಲ್ಲಿ ನಿಂತಿದ್ದು ಬಸ್ನಲ್ಲಿದ್ದ 25 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆ ಸಂಬಂಧ ಯಲ್ಲಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಕಲಬುರಗಿಯ ಪಟ್ಟಣ ಗ್ರಾಮದ ಡಾಬಾದಲ್ಲಿ ತ್ರಿಬಲ್ ಮರ್ಡರ್ ನಡೆದಿದ್ದು, ಡಾಬಾ ಮಾಲೀಕ ಸಿದ್ದಾರೂಢ್, ಆತನ ಅಳಿಯ ಜಗದೀಶ್ ಹಾಗೂ ಡಾಬಾ ಕೆಲಸಗಾರ ರಾಮಚಂದ್ರನನ್ನ ದುಷ್ಕರ್ಮಿಗಳು ಕಣ್ಣಿಗೆ ಖಾರದ ಪುಡಿ ಎರಚಿ ಮಾರಕಾಸ್ತ್ರಗಳಿಂದ ಹೊಡೆದು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ನವೆಂಬರ್ 12ರಂದು ರೌಡಿ ಶೀಟರ್ ಸೋಮನನ್ನ ಮೃತ ಸಿದ್ದಾರೂಢ ಹಾಗೂ ಸಹೋದರರು ಕೊಲೆ ಮಾಡಿ ಬೇಲ್ ಮೇಲೆ ಹೊರಬಂದಿದ್ದು, ಸೋಮನ ಸಹೋದರರೇ ತಮ್ಮನ ಕೊಲೆಯ ರಿವೆಂಜ್ ತೀರಿಸಿಕೊಳ್ಳೋದಕ್ಕೆ ಈ ಕೊಲೆ ಮಾಡಿರುವುದಾಗಿ ಪೊಲೀಸ್ ತನಿಖೆ ವೇಳೆ ದೃಢಪಟ್ಟಿದೆ. ಕೊಲೆ ಮಾಡಿದ 4 ಆರೋಪಿಗಳು ಕಲಬುರಗಿಯ ಸಬರ್ಬನ್ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾರೆ. ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಆರೋಪಿಗಳ ವಿಚಾರಣೆ ನಡೆಸ್ತಾ ಇದ್ದಾರೆ. ಯಾರು ಹೊಟ್ಟೆಂದು ಏನು ಹೇಳೋಣ ಸರ್, ಅದು ಎದ್ರ ಸಲಕ್ಕೆ ಆಗ್ಯದ, ಏನು ಹಿಂಗೆ ಪರ್ಗೊಳ ಜಗಳಾಡಿ ಆಗ್ಯದ್ರಿ ಸರ್. ಕೇಸನೂ ಆಗಿತ್ತು. ಮನ್ನಾರು 3 ತಿಂಗಳು ಒಳಗಿದ್ದೇ ಬಂದರು ಸರ್. ಅದ್ರ ಮ್ಯಾಗ ಅದ್ರ ಹೆಸರೇ ಎತ್ತಿಲ್ಲ ಅವರು. ಅದ್ರಕ್ಕ ಇವರಿಗೆ ಏನೂ ಸಂಬಂಧ ಇಲ್ಲ ಸರ್. ಯಾರೋ ಮಾಡಿದ್ರು, ಯಾರ್ದು ಜೀವ ತೊಗೊಂಡಿಟ್ರು ಇವರು. ಒಳ್ಳೆ ಓದ್ತೀನಿ ಬಾಪ, ಯಾರಿಗೆ ಅನ್ನಾರ ಆಡೋದು ಒಳ್ಳೆ ಹುಡುಗ. 10 ಮನೆಗೆ ಮತ್ತೆ ನಾವು 1ಕ್ಕೆ ಬರ್ತೀನಿ ರೀ, ಇಲ್ಲಿ ಮನೆಗೆ ಬರ್ತೀನಿ ರೀ, ಮಲ್ಲೆ ಮುಕ್ಕೋತೀನಿ ರೀ. ಅಲ್ಲೆಲ್ಲ ಮನಿದು ಏನೂ ಇಲ್ಲ ರೀ ಪಾಪ. ಸುಮ್ಮನೆ ಏನೋ ಕಾರಣ ನೋಡ್ರಿ, ಏನು ಕೆಲಸ ಇಲ್ಲ ರೀ. ವಿವಾಹಿತ ಪ್ರಿಯತಮೆಯನ್ನು ಕೊಲೆಗೈದು ತನ್ನದೇ ಜಮೀನಿನಲ್ಲಿ ಶವ ಮುಚ್ಚಿಟ್ಟು ಯುವಕನೊಬ್ಬ ಸಿಕ್ಕಿಬಿದ್ದ ಘಟನೆ ಮಂಡ್ಯದ ಕರೋಟಿ ಗ್ರಾಮದಲ್ಲಿ ನಡೆದಿದೆ. ಹತ್ಯೆಯಾದ ಮಹಿಳೆಯನ್ನ ಹಾಸನ ಜಿಲ್ಲೆಯ ಹೊಸಕೊಪ್ಪಲು ಗ್ರಾಮದ ಪ್ರೀತಿ ಎಂದು ಗುರುತಿಸಲಾಗಿದೆ. ಕರೋಟಿ ಗ್ರಾಮದ ಪುನೀತ್ ಹತ್ಯೆಗೈದ ಆರೋಪಿಯಾಗಿದ್ದಾನೆ. ಇನ್ಸ್ಟಾಗ್ರಾಂನಲ್ಲಿ ಯುವಕನಿಗೆ ಪ್ರೀತಿ ಪರಿಚಯವಾಗಿದ್ಲು. ಇಬ್ಬರ ನಡುವೆ 10 ದಿನದಲ್ಲಿ ಪ್ರೀತಿ, ಪ್ರೇಮ ಹಾಗೂ ಪ್ರಣಯ ಎಂದೆಲ್ಲ ನಡೆದು ಮಹಿಳೆಯ ಕೊಲೆಯಲ್ಲಿ ಅಂತ್ಯವಾಗಿದೆ. ಗಂಡ ಮಕ್ಕಳಿದ್ದರೂ ಪುನೀತ್ ಜೊತೆ ಪ್ರೀತಿ ಲವ್ನಲ್ಲಿ ಬಿದ್ದಿದ್ಲು. ಕಳೆದ ಭಾನುವಾರ ಮೈಸೂರಿಗೆ ಒಟ್ಟಿಗೆ ಕಾರ್ನಲ್ಲಿ ತೆರಳಿದ್ರು. ಇಬ್ಬರು ಮೈಸೂರು, ಮಂಡ್ಯ ಪ್ರವಾಸಿ ತಾಣಗಳಲ್ಲಿ ಸುತ್ತಾಡಿದ್ರು. ನಂತರ ಕೆಆರ್ಪೇಟೆಯ ಅಕತ್ತರಘಟ್ಟ ಅರಣ್ಯ ಪ್ರದೇಶದಲ್ಲಿ ಇಬ್ಬರ ನಡುವೆ ಜಗಳ ನಡೆದಿದೆ. ಅಲ್ಲೇ ಮಹಿಳೆಯನ್ನು ಕೊಲೆಗೈದು ಚಿನ್ನಾಭರಣ ದೋಚಿದ್ದಾನೆ. ಬಳಿಕ ತನ್ನ ಜಮೀನಿನಲ್ಲಿ ಶವ ಮುಚ್ಚಿಟ್ಟು ಪರಾರಿಯಾಗಿದ್ದ. ಪ್ರಿಯತಮೆಯ ಮೊಬೈಲ್ಗೆ ಬಂದಿದ್ದ ಕರೆಗಳಿಂದ ಆರೋಪಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ. ಈ ಸಂಬಂಧ ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವರು ನಮ್ಮ ಕಾರನ್ನು ಬಾಡಿಗೆ ಪಡ್ಕೊಂಡಿದ್ರು. ಅದಾದ ನಂತರ ಬಸ್ಸಿನಲ್ಲಿ ಹೋದರು, ಮೊಬೈಲನ್ನು ಅಲ್ಲೇ ಬಿಟ್ಟು ಹೋದರು. ಹೀಗಾಗಿ ನನ್ನ ಕಡೆ ಮೊಬೈಲ್ ಇದೆ ಅಂತೇಳಿ ಹೇಳ್ತಾನೆ. ಆ ಮಾಹಿತಿಯನ್ನು ಆಧರಿಸಿ ಅವರು ಸಹಿತ ಬಂದು ಪರಿಶೀಲನೆ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಕರೋಟೆ ಗ್ರಾಮದಲ್ಲಿ ಗ್ರಾಮಸ್ಥರು ಇಲ್ಲೊಂದು ಯಾವುದೋ ಒಂದು ಹೆಂಗಸಿನ ಶವ ಬಿದ್ದಿದೆ ಅಂಥೇಳಿ ಒಂದು ಮಾಹಿತಿಯನ್ನು ನೀಡ್ತಾರೆ. ಅದನ್ನು ಆಧರಿಸಿ ಅವರು ಮತ್ತು ನಮ್ಮ ಕಿಕ್ಕೇರಿ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಯವರು ಅಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ನೋಡಲಾಗಿ
ಏನು ಅಲ್ಲಿ ಕಾಣೆಯಾಗಿದ್ದರು ಹಾಸನದಿಂದ ಅವರದ್ದು ಒಂದು ಬಾಡಿ ಅಲ್ಲಿ ಪತ್ತೆಯಾಗಿರ್ತದೆ.